ಸುಸ್ವಾಗತ. ಒಂದಷ್ಟು ವೇದಿಗಳು ಅದರ ಸಲುವಾಗಿ ಒಂದಷ್ಟು ಇನ್ಫಾರ್ಮೇಶನ್ ಅನ್ನ ಇಲ್ಲಿ ಪ್ರೆಸೆಂಟ್ ಮಾಡ್ತೀವಿ. ಅದಾದ್ಮೇಲೆ ಗೋ ಹೆಡ್. ಥ್ಯಾಂಕ್ ಯು. ನಮ್ಮ ಕರುನಾಡು ಕಂಡ ದೊರೆಗಳು ಕಲೆಗೆ ಜೀವನವ ಮುಡಿಬಿಟ್ಟವರು ಅಭಿಮಾನಿಗಳು ದೇವರು ಎಂದವರು ನಮ್ಮ ಮನೆ ಒಳಗಳಲ್ಲಿ ಬೆರೆತು ಹೋದವರು ಯಾರವರು ಯಾರವರು ಯಾರವರು. My name is Raj, 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 my name is Raj. ಮಾನುಡಿಯ ವರಪುತ್ರರು ಸರಳತೆಗೆ ಭಾಷಣ ಬರೆದವರು ಮಾನುಡಿಯ ವರಪುತ್ರರು ಸರಳತೆಗೆ ಭಾಷಣ ಬರೆದವರು ಗಾಯನಕ್ಕೆ ಜೀವವ ಕೊಟ್ಟವರು ಎಲ್ಲರನ್ನೂ ಸ್ಫೂರ್ತಿಯ ತಂದವರು ಬಂಗಾರದ ಮನುಷ್ಯರಾಗಿ ನಿಂತವರು. My name is Raj, 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 my name is ಕೊಲಾಬ್ರೇಷನ್ ಮಾಡ್ತಿರೋದು ಶ್ರೀ ಸ್ವಾಮಿ ವಿವೇಕಾನಂದ ಟ್ರಸ್ಟ್ನ ಪಾಟೀಲ್ ಸರ್ ನಾನು ವೇದಿಕೆ ಕರೀತಾ ಇದ್ದೀನಿ. ಹಾಗೆ ನರಸಣ್ಣ ಸರ್ ಅವರು ಕೂಡ ವೇದಿಕೆಗೆ ಬರಬೇಕು. ಸ್ವಾಮಿ ವಿವೇಕಾನಂದ ಟ್ರಸ್ಟ್ನ ಮತ್ತೊಬ್ಬ ಸದಸ್ಯರು. ನನ್ನ ಜೊತೆ ಟೀಮ್ ಆತ್ರೇಯ ತಂಡದ ನನ್ನ ಎಲ್ಲ ಸ್ನೇಹಿತರಿದ್ದಾರೆ. ಮನೋಜ್ ಹುಸ್ಮನಿ ಇದ್ದಾರೆ ಅಂಡ್ ಶರಣ್ ಇದ್ದಾನೆ. ನಮ್ಮ ತಂಡದ ಅತ್ಯಂತ ಹಿರಿಯ ಸದಸ್ಯ ಅವನು. ವೇದಾಂತ್ ವೆಂಕಟೇಶ್ ನನ್ನ ತಮ್ಮ ಕೂಡ. ಹಾಗೆ ಅವನು ಒಬ್ಬ ಕಲಾವಿದ, ಅವನು ಫ್ಲೂಟ್ ಆರ್ಟಿಸ್ಟ್. ಸೊ ನಾವೆಲ್ಲರೂ ಒಂದು ಯುವ ತಂಡವನ್ನ ಸೇರ್ಕೊಂಡು ಈ ಕಾರ್ಯಕ್ರಮವನ್ನು ಮಾಡ್ತಿದ್ದೀವಿ. ರೆಪ್ರೆಸೆಂಟೇಟಿವ್ ಆಗಿ ನಾನು ಮನೋಜ್ನ ಒಬ್ಬರನ್ನ ವೇದಿಕೆಗೆ ಕರೀತಾ ಇದ್ದೀನಿ. ಮೈ ನೇಮ್ ಇಸ್ ರಾಜ್ ಅನ್ನೋದು ಒಂದು ಕನ್ನಡದ ಕಾರ್ಯಕ್ರಮ, ಕನ್ನಡದ ಗಂಧದ ಗುಡಿಯ ಒಂದು ಕಾರ್ಯಕ್ರಮ. ಇಲ್ಲಿ ಕನ್ನಡಿಗರು ಕ್ಯೂರೇಟ್ ಮಾಡಿರತಕ್ಕಂತಹ ಒಂದು ಕಾರ್ಯಕ್ರಮ. ಅಣ್ಣವ್ರ ಮೇಲಿನ ವಿಶೇಷವಾದ ಅಭಿಮಾನದಿಂದ, ವಿಶೇಷವಾದ ಒಂದು ಪ್ರೀತಿ ವಿಶ್ವಾಸದಿಂದ ಮಾಡಿರುವಂತಹ ಒಂದು ಕಾರ್ಯಕ್ರಮ. ಮೊದಲನೇ ಬಾರಿಗೆ ಇದು ಜರುಗಿದಾಗ ನಾವು ಪ್ರತಿಯೊಂದು ಬಾರಿ ಏನ್ ಯೋಚನೆ ಮಾಡಿದ್ವಿ ಅಂದ್ರೆ, ಏನಾರ ಒಂದು ಥೀಮ್ ನ ಇಟ್ಕೊಂಡು, ಒಂದು ಉಪಕ್ರಮನ ಇಟ್ಕೊಂಡು ಕಾರ್ಯಕ್ರಮವನ್ನ ಜನರಿಗೆ ಪ್ರೆಸೆಂಟ್ ಮಾಡಬೇಕು. ಒಂದು ಪ್ರೊಫೆಷನಲ್ ಆಗಿ ಕಾನ್ಸರ್ಟ್ಸ್ ಹೆಂಗೆ ನಡೀತಾ ಇದೆ, ಬೇರೆ ಬೇರೆ ಕಡೆಗಳಲ್ಲಿ ಹೇಗೆ ನಡೀತಾ ಇದೆ, ಅದೇ ರೀತಿಯಾಗಿ ನಮ್ಮ ಕನ್ನಡದ ಕಾರ್ಯಕ್ರಮ ಕೂಡ ಯಾವುದಕ್ಕೂ ಕಡಿಮೆ ಇಲ್ಲ. ಅಂಡ್ ಎಸ್ಪೆಷಲಿ ಅಣ್ಣವ್ರಿಗೆ ಡೆಡಿಕೇಟೆಡ್ ಆಗಿ ಅವರ ಗೀತೆಗಳನ್ನ, ಅವರ ವ್ಯಕ್ತಿತ್ವದ ಆಯಾಮಗಳನ್ನ ಸೆಲೆಬ್ರೇಟ್ ಮಾಡಬೇಕು ಅಂತ ಕ್ಯೂರೇಟ್ ಮಾಡಿದಂತಹ ಒಂದು ಕಾರ್ಯಕ್ರಮ ಮೈ ನೇಮ್ ಇಸ್ ರಾಜ್. ನಾನು ಆಗ್ಲೇ ಹೇಳಿದಾಗೆ ಇದು 3ನೇ ಬಾರಿ ನಡೀತಿದೆ. ಮೊದಲನೇ ಬಾರಿ ನವಚೇತನ ಅನ್ನೋ ಒಂದು ಶಾಲೆಗೆ ನಾವು ಫಂಡ್ ರೈಸ್ ಮಾಡಿದ್ವಿ. ನೆಕ್ಸ್ಟ್ ಟೈಮ್ ಗಂಧದ ಗುಡಿ ಅಂತ ಒಂದು ಥೀಮ್ ನಾವು ಸೆಕೆಂಡ್ ಟೈಮ್ ಇದನ್ನ ನೋಡಿದಾಗ ಶೋರಿಲಲ್ಲಿ ಗೊತ್ತಾಯ್ತು ಅಂತ ಅನ್ಸುತ್ತೆ. ಸುಮಾರು ಒಂದು 500-600 ಜನ ಇದ್ರು ಗಾಯನ ಸಮಾಜದಲ್ಲಿ. ಅಷ್ಟು ಜನಕ್ಕೆ ನಾವು ಸೀಡ್ ಬಾಲ್ಸ್ ನ ಕೊಟ್ಟಿದ್ವಿ. ಸೀಡ್ ಬಾಲ್ಸ್ ಅಲ್ಲಿ ಅದ್ ಹೇಗೆ ಅಂದ್ರೆ
ಎಲ್ಲ ಕಡೆ ನಾವೆಲ್ಲ ಟ್ರಾವೆಲ್ ಮಾಡ್ಬೇಕಾದ್ರೂ ಅದನ್ನ ಹಾಕಿದಾಗ ಅದರಿಂದ ಮರ ಹುಟ್ಕೊಳ್ಳುತ್ತೆ. ಸೊ ಆ ತರದ ಒಂದು ಅಳಿಲು ಪ್ರಯತ್ನ ನಾವು ಪ್ರಕೃತಿಯ ಸಲುವಾಗಿ ಈ ಬಾರಿಯ ಮೈ ನೇಮ್ ಇಸ್ ರಾಜ್ ಗೀತ ನಮನ ಅನ್ನೋ ಒಂದು ಉಪಕ್ರಮದ ಮೂಲಕ ಮಾಡ್ತಿದ್ದೇವೆ. ರಾಜ್ ಗೀತ ನಮನ ಯಾಕೆ ಅಂದ್ರೆ ನಾವು ಅಣ್ಣವ್ರನ್ನ ಒಬ್ಬ ನಟರಾಗಿ ನಾವು ನೋಡಿದ್ದೀವಿ, ಬಟ್ ಗಾಯಕರಾಗಿ ನೋಡಿದ್ದೇವೆ, ಪ್ಲೇಬ್ಯಾಕ್ ಗಾಯಕರಾಗಿ. ಆದ್ರೆ ಒಬ್ಬ ಗ್ರೇಟ್ ಮ್ಯೂಸಿಷಿಯನ್ ಅವರು ಆಗಿದ್ರು. ಯಾಕೆಂದ್ರೆ ಅವ್ರದ್ದು ಕ್ಲಾಸಿಕಲ್ ಸಾಂಗ್ಸ್ ನಾವು ತಗೊಂಡ್ರೆ ಮೇಘ ಬಂತು ಮೇಘ ಆಗಿರ್ಬೋದು, ಆರಾಧಿಸುವೆ ಆಗಿರ್ಬೋದು, ನಾದಮಯ ಟು ನೇಮ ಸಿಕ್ಕಾಪಟ್ಟೆ ಇದೆ ಅವರ ಗೀತೆಗಳು, ಇದೇ ರಾಗದಲ್ಲಿ ಇದೇ ತಾಳದಲ್ಲಿ. ಸಂಗೀತದ ಸಂಸ್ಕಾರ ಇಲ್ಲದೆ ಆ ರೀತಿಯಾದಂತಹ ಗೀತೆಗಳನ್ನ ಹಾಡೋದು ಅಥವಾ ಅದನ್ನ ಅಷ್ಟು ಚಾಲೆಂಜಿಂಗ್ ಆಗಿ ತಗೊಳ್ಳೋದು ಕೂಡ ಅಷ್ಟು ಬಹಳ ಕಷ್ಟಕರವಾದಂತಹ ಒಂದು ಸಂಗತಿ. ಅದನ್ನ ಸುಲಲಿತವಾಗಿ ಹಾಡಿ ನನಗೇನು ಬರೋದಿಲ್ಲ ಅನ್ನೋ ಒಂದು ಇದರಲ್ಲೇ ಆ ವ್ಯಕ್ತಿತ್ವದ ಬಗ್ಗೆ ಹೇಳ್ತಾ ಹೋದಷ್ಟು ನಮ್ಗೆ ಪದಗಳು ಸಾಕಾಗೋದಿಲ್ಲ. ಅವ್ರು ಒಳ್ಳೆ ಸಿತಾರ್ ಕೂಡ ನುಡಿಸ್ತಾ ಇದ್ರು, ತಬಲಾ ನುಡಿಸ್ತಾ ಇದ್ರು, ಹಾರ್ಮೋನಿಯಂ ನುಡಿಸ್ತಾ ಇದ್ರು. ಆತರ ಹಲವಾರು ಸಂಗೀತಮಯ ಲೋಕವೇ ಅವರಲ್ಲಿತ್ತು. ಒಬ್ಬ ಶ್ರೇಷ್ಠ ಸಂಗೀತಗಾರ ನಮ್ಮ ಅಣ್ಣವರಲ್ಲಿದ್ರು. ಆ ಶ್ರೇಷ್ಠ ಸಂಗೀತಗಾರರನ್ನ ಸೆಲೆಬ್ರೇಟ್ ಮಾಡಬೇಕು, ದ ಮ್ಯೂಸಿಷಿಯನ್ ಸೈಡ್ ಆಫ್ ದ ಅಣ್ಣವರನ್ನು ನಾವು ಸೆಲೆಬ್ರೇಟ್ ಮಾಡಬೇಕು ಈ ಸಲದ ಒಂದು ಕಾರ್ಯಕ್ರಮದಲ್ಲಿ ಅಂತ ಹೇಳಿ ರಾಜ್ ಗೀತ ನಮನ ಈ ಒಂದು ಉಪಕ್ರಮದ ಮೂಲಕ ಮೈ ನೇಮ್ ಇಸ್ ರಾಜ್ 3 ಆಗ್ತಾ ಇದೆ. ಆಮೇಲೆ ಸಾಕಷ್ಟು ಜನ ಪ್ರಶ್ನೆ ಕೇಳ್ತಾರೆ, ಇದು ನಾವು ಮೈ ನೇಮ್ ಇಸ್ ರಾಜ್ ಅಂದ್ರೆ ಸೇಮ್ ಇರುತ್ತೆ ಸಾಂಗ್ ಲಿಸ್ಟ್, ನೀವು ಮೈ ನೇಮ್ ಇಸ್ ರಾಜ್ ಒಂದಲ್ಲಿ ಹಾಡ್ತೀರಾ? ಇಲ್ಲ, ಖಂಡಿತವಾಗ್ಲೂ ಇಲ್ಲ. ಯಾಕೆಂದ್ರೆ ಅಣ್ಣವ್ರದ್ದು ಅವ್ರು ಹಾಡಿರೋ ಗೀತೆಗಳನ್ನ ನಾವು ತೆಗೆದುಕೊಂಡ್ರೆ ಹತ್ತತ್ರ ಒಂದು 5,500-6,000 ಅವರು ಕ್ಯಾಸೆಟ್ ಅಲ್ಲಿ ಎಲ್ಲಾದ್ರಲ್ಲೂ ಹಾಡೋದೆಲ್ಲ ಲೆಕ್ಕ ತಗೊಂಡ್ರೆ 5,500-6,000 ಗೀತೆಗಳು ಬರುತ್ತೆ. ಆದ್ರಿಂದ ಅದರಲ್ಲಿ ಆಯ್ದ ಸಂಗೀತಮಯ ಗೀತೆಗಳನ್ನ ಈ ಸಲಿಯ ಮೈ ನೇಮ್ ಇಸ್ ರಾಜ್ ನಲ್ಲಿ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ. ಈ ಸಲ ನನ್ನ ಟೀಮ್ ಆದ್ರೆ ಜೊತೆ ಸಹಭಾಗಿತ್ವದಲ್ಲಿ ಶ್ರೀ ಸ್ವಾಮಿ ವಿವೇಕಾನಂದ ಟ್ರಸ್ಟ್ ಅವರು ಕೂಡ ಸಹಭಾಗಿತ್ವದಲ್ಲಿದ್ದಾರೆ. ಅವರು ನೋಡಿ, ಇದು ಸಂಗೀತ ಎಲ್ಲರನ್ನು ಬೆಸೆಯುತ್ತೆ, ಸಮಾಜವನ್ನು ಬೆಸಿಲಿಕ್ಕೆ ಸಂಗೀತ ಇರೋದಕ್ಕೆ ಇದು ಪ್ರತ್ಯಕ್ಷ ಸಾಕ್ಷಿ ಅಂತ ಹೇಳ್ಬೋದು. ಯಾಕೆಂದ್ರೆ ಫಸ್ಟ್ 2 ಪಾರ್ಟ್ಗೂ ಕೂಡ ಪಾಟೀಲ್ ಸರ್ ಮತ್ತೆ ಶ್ರೀನಿವಾಸ್ ಸರ್, ನರಸಣ್ಣ ಅವರು ಇವರೆಲ್ಲರೂ ಬಂದು ಕಾರ್ಯಕ್ರಮವನ್ನು ಮೆಚ್ಚಿಕೊಂಡು, ಇಲ್ಲ ನಮಗೆ 24ನೇ ತಾರೀಕು ಅಣ್ಣವರ ಹುಟ್ಟುಹಬ್ಬದ ದಿನ ಒಂದು ಕಾರ್ಯಕ್ರಮ ಆಗಬೇಕು, ಅದು ಮೈ ನೇಮ್ ಇಸ್ ರಾಜೇ ಆಗಬೇಕು ಅಂತ ಹೇಳಿ ಅವರು ನಮಗೆ ಈ ಸಲ ಬೆಂಬಲವನ್ನ ಕೊಟ್ಟು ನೀವು ಕಾರ್ಯಕ್ರಮವನ್ನ ಮಾಡಿ ಅಂತ ಹೇಳ್ತಿದ್ದಾರೆ. ಸೊ ಅವ್ರ ಕಡೆಯಿಂದ 1-2 ಮಾತನ್ನ ನಾನು ಆಡಿ ಅಂತ ಕೇಳ್ಕೊಳ್ತಾ ಇದ್ದೇನೆ ಸರ್. 9 ವರ್ಷದಿಂದ ಸಾಮಾಜಿಕ ಸೇವೆಗಳಲ್ಲಿ ತೊಡಗಿಸ್ಕೊಂಡು, ವಿಶೇಷವಾಗಿ ಗಣಪತಿ ಹಬ್ಬ ಅರ್ಥಪೂರ್ಣವಾಗಿ ಆಚರಿಸ್ಕೊಂಡು, ಬಡ ವಿದ್ಯಾರ್ಥಿಗಳನ್ನು ಓದಿಸ್ಕೊಂಡು ಒಂದು ಸಂಸ್ಥೆ ಕಟ್ಕೊಂಡು ಬಂದಂಥವ್ರು ಯುವಕರು. ಶುರು ಮಾಡಿದಾಗ ನಾವೆಲ್ಲ PUC ಹುಡುಗರು, ಈಗಾಗಲೇ ನನಗೆ 46. ಸೊ ಹಾಗೆ ಮಾಡ್ಕೊಂಡು ಬಂದ್ವಿ. ಆ ಒಂದು ಜರ್ನಿನಲ್ಲಿ ಈ ಒಂದು ಕಾರ್ಯಕ್ರಮ ನಾವು ಮಾಡಬೇಕು ಅಂತ ಯಾಕೆ ಅನಿಸ್ತು ಅಂದರೆ, ಫಸ್ಟ್ ಕಾರ್ಯಕ್ರಮ ಇವ್ರದ್ದು ಚೌಡಯ್ಯ ಮೆಮೋರಿಯಲ್ ಅಲ್ಲಿ ಮನೋಜಮ್ಮವರು ನಡೆಸ್ಕೊಟ್ಟಂಥ ಕಾರ್ಯಕ್ರಮಕ್ಕೆ ನಾವು ಬಂದಿದ್ವಿ. ಅದು ನೋಡುವಾಗ ಈ ಒಂದು ಯುವ ಪ್ರತಿಭೆಗೆ ನಾವೊಂದು ಕೈ ಜೋಡಿಸ್ಬೋದು ಅನ್ನೋದು ಒಂದು. ಎರಡನೇದು, ತುಂಬಾ ಆಸೆ ಇದ್ದಿದ್ದು ರಾಜ್ಕುಮಾರ್ ಬರ್ತ್ಡೇ ದಿನನೇ ರಾಜ್ಕುಮಾರ್ದು ಒಂದು ಕಾರ್ಯಕ್ರಮ ಮಾಡಬೇಕು ಅನ್ನೋ ಒಂದು ಇಚ್ಛೆ ಇತ್ತು. ಕಳೆದ 3 ವರ್ಷದಿಂದ ಚೌಡಯ್ಯದಲ್ಲಿ ನಾವು ಅದೇ ಡೇಟಿಗೆ ಟ್ರೈ ಮಾಡ್ತಾ ಇದ್ವಿ, ಆ ಡೇಟು ಸಿಕ್ಕಿರಲಿಲ್ಲ. ಸೊ ಈ ಸಲ 4ನೇ ವರ್ಷ ಆ ಪ್ರಯತ್ನ ಸಫಲವಾಯಿತು. ಕರೋನಾ ಮೊದಲು ಟ್ರೈ ಮಾಡಿದ್ವಿ, 24ನೇ ತಾರೀಕು ಥಿಯೇಟರ್ ಬುಕ್ ಮಾಡಬೇಕು, ಮತ್ತೆ ಅಲ್ಲೊಂದು ಕಾರ್ಯಕ್ರಮ ಮಾಡಬೇಕು ರಾಜ್ಕುಮಾರ್ಗೋಸ್ಕರ ಅನ್ನೋದಕ್ಕೋಸ್ಕರ. ಅದು ಈ ವರ್ಷ ಫಲಿಸ್ತು. ಸುಮಾರು ಡಿಸೆಂಬರಿಂದ ನಮ್ಮ ತಯಾರಿ ನಡೀತಾ ಇದೆ. ನಾಟ್ ಡಿಸೆಂಬರ್, ನವೆಂಬರಿಂದಾನೇ ನಡೀತಾ ಇದೆ. ಎಲ್ಲ ತಯಾರಿ ಆಗಿದೆ. ಕಾರ್ಯಕ್ರಮ 24 ಮುಂದಿನ ಬುಧವಾರ ಚೌಡಯ್ಯ ಮೆಮೋರಿಯಲ್ ಅಲ್ಲಿ ಪ್ರಸ್ತುತವಾಗಲಿದೆ. ದಯವಿಟ್ಟು ನಿಮ್ಮೆಲ್ಲ ಈ ಮಾಧ್ಯಮ ಸ್ನೇಹಿತರ ಮೂಲಕ ಇದಕ್ಕೆ ಎಷ್ಟು ನೀವು ಬೆಳಕು ಚೆಲ್ತೀರಾ, ನೀವು ಚೆಲ್ಲಿದ ಬೆಳಕಿನಿಂದ ಕಾರ್ಯಕ್ರಮದ ಯಶಸ್ವಿ ನಿಂತಿರುತ್ತೆ. ಈಗಾಗಲೇ ಬುಕ್ ಮೈ ಶೋನಲ್ಲಿ ಟಿಕೆಟ್ಸು ಇದೆ. ಮತ್ತೆ ನಾವು ಕೂಡ ನಮ್ಮ ನೆಟ್ವರ್ಕ್ನಲ್ಲಿ ಯಾರು ರಾಜ್ಕುಮಾರ್ನ ಅಭಿಮಾನಿಗಳಿದ್ದಾರೆ ಅಂಥವ್ರಿಗೆ ನಾವು ಬರಲಿಕ್ಕೆ ಹೇಳಿದ್ದೀವಿ. ಹಾಗಾಗಿ ದಯವಿಟ್ಟು ಈ ಒಂದು ಕಾರ್ಯಕ್ರಮ ಯಶಸ್ವಿಗೆ ನೀವು ಕೂಡ ಕೈ ಜೋಡಿಸ್ಬೇಕು ಅಂತೇಳಿ ಶ್ರೀ ಸ್ವಾಮಿ ವಿವೇಕಾನಂದ ಸಮಿತಿ ವತಿಯಿಂದ ನನ್ನದೊಂದು ಮನವಿ. ಇದು ಕಾರ್ಯಕ್ರಮ ಟ್ರಸ್ಟ್ ಯಾಕೆ ಮಾಡ್ಕೊಂಡಿದೆ ಅಂದರೆ, ಬರೀ ಈ ಜನಪ್ರಿಯ ಆಗೋಕ್ಕೆ, ಟ್ರಸ್ಟ್ ಜನಪ್ರಿಯ ಆಗೋಕ್ಕೆ ಮಾತ್ರ ಅಲ್ಲ. ಇದು ನಮ್ಮ ಈ ಸಿನಿಮಾ ಲೈನು ಅಂದರೆ, ನಮ್ಮ ರಾಜ್ಕುಮಾರ್ ಅವರು ಯಾವ ರೀತಿ ಹಿಂದೆ ಬೆಳೆದು ಬಂದರು, ಅವರ ಆದರ್ಶಗಳೇನು, ಅವರು ಬೆಳೆದ ಮಟ್ಟ ಹೇಗೆ, ಇವುಗಳೆಲ್ಲವನ್ನು ಸಹ ನಮ್ಮ ಹಳೆ ಪೀಳಿಗೆಗೆ ಹೋಗಬಾರ್ದು. ಇದು ಮುಂದಿನ ಹೊಸ ಪೀಳಿಗೆಗೂ ಈ ರೀತಿ ಹಿಂದೆ ಇತ್ತು, ಈ ರೀತಿ ನಡೀತು, ಇವರ ಆದರ್ಶಗಳನ್ನು ನಾವು ಸಹ ಅದನ್ನು ಫಾಲೋ ಮಾಡ್ಕೊಂಬರ್ಬೇಕು.
ಅನ್ನೋ ಉದ್ದೇಶ ಈ ಮುಂದಿನ ಪೀಳಿಗೆಗೆ ಆದರ್ಶವಾಗಲಿ ಅಂತ ಕೂಡ ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಇದಕ್ಕೆ ಇದು ಎಲ್ಲ ಮಾಧ್ಯಮದವರು ಮತ್ತು ಇತರರು ಎಲ್ಲ ಸಹಕಾರ ನೀಡಿ ಈ ಕಾರ್ಯಕ್ರಮವನ್ನು ಈ ಒಂದೇ ಕಾರ್ಯಕ್ರಮ ಅಲ್ಲ, ಇನ್ನು ಮುಂದೆ ನಡೆಯೋ ಎಲ್ಲ ಕಾರ್ಯಕ್ರಮಗಳು ಯಶಸ್ವಿಗೊಳಿಸಬೇಕು ಅಂತ ಈ ಮುಖಾಂತರ ಬೇಡ್ಕೊತೀನಿ. ಅಣ್ಣವರು ಬರೀ ವ್ಯಕ್ತಿ ಅಲ್ಲ, ಅವ್ರದ್ದೊಂದು ವ್ಯಕ್ತಿತ್ವ. ಈ ವ್ಯಕ್ತಿತ್ವ ನಮ್ಮ ಪೀಳಿಗೆಗೂ ಕೂಡ ತಲುಪಬೇಕು. ಯಾಕಂದ್ರೆ ಅವರ ಎಲ್ಲ ಗೀತೆಗಳಲ್ಲಿ ಅವರ ಅರ್ಥಗರ್ಭಿತವಾದಂತಹ ಸಿನಿಮಾಗಳಲ್ಲಿ ಸಮಾಜಕ್ಕೆ ಕೊಟ್ಟಂತಹ ಕೊಡುಗೆ ಅಪಾರ. ಆಮೇಲೆ ಕಮಿಂಗ್ ಬ್ಯಾಕ್ ಟು ಪಾಯಿಂಟ್, ನಮ್ಮ ಮೈ ನೇಮ್ ಇಸ್ ರಾಜ್ ಈ ಒಂದು ಕಾನ್ಸರ್ಟ್ ಏನಿದೆ ಇದು ಲೈವ್ ಕಾನ್ಸರ್ಟ್ ಆಗಿರುತ್ತೆ. ಎಲ್ಲ 12-13 ಜನ ಮ್ಯೂಸಿಷಿಯನ್ಸ್ ಇರ್ತಾರೆ ಆನ್ ಸ್ಟೇಜ್. ಎಲ್ಲರೂ ಕೂಡ ಅಂತಾರಾಷ್ಟ್ರೀಯ ಕಲಾವಿದರು, ಅಂತಾರಾಷ್ಟ್ರೀಯ ಮಟ್ಟದ ಹೆಸರು ಮಾಡಿರ್ತಕ್ಕಂತಹ ಕಲಾವಿದರು. ಲೈವ್ ಮ್ಯೂಸಿಕ್ ಕಾನ್ಸರ್ಟ್ ಇರುತ್ತೆ. ಈ ಎಕ್ಸ್ಪೀರಿಯನ್ಸ್ ನ ದಯವಿಟ್ಟು ತಾವ್ ಯಾರು ಮಿಸ್ ಮಾಡ್ಕೊಳ್ಬಾರ್ದು. ಆಮೇಲೆ ಈ ಬಾರಿ ನಮ್ಮ ಜೊತೆ ಚೆನ್ನಪ್ಪ ಹುದ್ದರ್ ಅವರು ಕೂಡ ಒಬ್ಬ ಶ್ರೇಷ್ಠ ಗಾಯಕರು, ನಮ್ಮ ಕರ್ನಾಟಕದ ಗಾಯಕರು. ಚೆನ್ನಪ್ಪ ಹುದ್ದರ್ ಅವರು ಹಾಡ್ತಿದ್ದಾರೆ. ಹಾಗೆ ಕಳೆದ ಬಾರಿ ಕೂಡ ಅವರು ಹಾಡಿದ ಪೃಥ್ವಿ ಭಟ್ ಅವರು ಹಾಡ್ತಿದ್ದಾರೆ ಈ ಬಾರಿ. ಹಾಗೆ ಮೈತ್ರಿ ಅಯ್ಯರ್ ಅವರು ಕೂಡ ಭಾಗಿಯಾಗ್ತಾ ಇದ್ದಾರೆ ನನ್ನ ಜೊತೆ. ಸ್ಪರ್ಶ ಆರ್ಕೆ ಅವರು ನಿರೂಪಣೆಯಲ್ಲಿ ಇರ್ತಾರೆ. ಮತ್ತೆ ಸಾಕಷ್ಟು ನಮ್ಮ ತಂಡ ನಾನು ಟು ನೇಮ್ ಫ್ಯೂ ನಮ್ಮ ಸೌಂಡ್ಸ್ ಅಲ್ಲಿ ವಿಜಯ್ ಅವರು ಇರ್ತಾರೆ. ಅದ್ಭುತವಾದಂತಹ ಒಂದು ಎಕ್ಸ್ಪೀರಿಯನ್ಸ್ ನಾವು ಖಂಡಿತವಾಗ್ಲೂ ಪ್ರಾಮಿಸ್ ಮಾಡ್ತೀನಿ ಮೈ ನೇಮ್ ಇಸ್ ರಾಜ್ ಅಲ್ಲಿ. ಆದ್ರಿಂದ ನಾನು ಮಾಧ್ಯಮ ಮಿತ್ರರಲ್ಲಿ ಕೇಳ್ಕೊಳ್ತಿರೋದು, ಈ ಒಂದು ವಿಚಾರವನ್ನ ಕ್ರೋಢೀಕರಿಸಿ, ನಾವು ತುಂಬಾ ಮಾತಾಡಿದೀವಿ ಗೊತ್ತು, ಇದನ್ನ ತುಂಬಾ ಕ್ರೋಢೀಕರಿಸಿ ಜನಕ್ಕೆ ಮುಟ್ಟಿಸೋ ರೀತಿಯಲ್ಲಿ ದಯವಿಟ್ಟು ವಿಚಾರವನ್ನ ಮುಟ್ಟಿಸಿದ್ರೆ ನಮಗೆ ಬಹಳ ಸಹಾಯ ಆಗುತ್ತೆ. ನಮ್ಮ ಈ ಒಂದು ಧ್ಯೇಯ, ನಮ್ಮ ಈ ಒಂದು ಈ ಪ್ರಯತ್ನ ಏನಿದೆ ಇದು ನಿಮ್ಮೆಲ್ಲರ ಮೂಲಕ. ಯಾಕಂದ್ರೆ ಮಾಧ್ಯಮ ಅಂತ ಹೇಳಿದ್ರೆ ಸಮಾಜದ ಒಂದು 4ನೇ ಕಣ್ಣದು. ನೀವೆಲ್ಲರೂ ಕೂಡ ಈ ವಿಚಾರವನ್ನ ಎಲ್ಲ ಜನಸಾಮಾನ್ಯರಲ್ಲಿ ಮುಟ್ಟಿಸಿದಷ್ಟು ನಮ್ಮ ಕಾರ್ಯಕ್ರಮದ ಯಶಸ್ಸಿಗೆ ನಿಮ್ಮದು ಒಂದು ಸಹಾಯ ಆದಂಗಾಗತ್ತೆ. ಮನೋಜ್ ಮಾತಾಡ್ತೀರಾ? ಪ್ರೋಗ್ರಾಮ್ ಮಾಡಿದಾಗ ನಮಗೆ ಆ್ಯಕ್ಚುಲಿ ತುಂಬ ಭಯ ಆಯಿತು, ಹೆಂಗೆ ಜನ ರಿಸೀವ್ ಮಾಡ್ತಾರೆ. ಈಗ ರಾಜ್ಕುಮಾರ್ ಸಾಂಗ್ಸು ನಾವು ಇದು ಮಾಡ್ತಾ ಇದ್ದೀವಿ ಅಂದ ತಕ್ಷಣ ನಮ್ಗೆ ತುಂಬ ಭಯ ಆಯಿತು ಫಸ್ಟ್ ಟೈಮ್ ಮಾಡಿದಾಗ. ಸೊ ಸೆಕೆಂಡ್ ಟೈಮು ನಮಗೆ ಫಸ್ಟ್ ಟೈಮ್ ರೆಸ್ಪಾನ್ಸ್ ನೋಡಿ ಸೆಕೆಂಡ್ ಟೈಮು ನಾವು ಎಲ್ಲಿ ಹೋದಲ್ಲೂ ಜನ ಕೇಳ್ತಾ ಇದ್ರು, ಸರ್ ನೆಕ್ಸ್ಟ್ ಮೈ ನೇಮ್ ಇಸ್ ರಾಜ್ ಯಾವಾಗಲೂ ಇನ್ಸ್ಟಾಗ್ರಾಮ್ ಸ್ಟೋರಿ Q&A ಇದು ಮಾಡಿದಾಗ ನೆಕ್ಸ್ಟ್ ಮೈ ನೇಮ್ ಇಸ್ ರಾಜ್ ಯಾವಾಗ ಎಲ್ಲ ಇದರಲ್ಲೂ ಬರೀ ಅದೊಂದೇ ಕ್ವಶನ್ ಇತ್ತು. ಸೊ ಅದಕ್ಕಾಗಿ ನಾವು ಸೆಕೆಂಡ್ 2ನೇ ಭಾಗ ಮಾಡಿದ್ವಿ. ಸೊ ಈಗ 3ನೇ ಭಾಗನೂ ನಡೀತಾ ಇದೆ. ಈ ಪ್ರೋಗ್ರಾಮ್ ಬರೀ ಬೆಂಗಳೂರಿಗೆ ಸೀಮಿತವಲ್ಲದೆ ಇಡೀ ಕರ್ನಾಟಕ, ಇಡೀ ದೇಶದಲ್ಲೇ ನಾವು ಇದು ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀವಿ. ಸೊ ಅದಕ್ಕೆಲ್ಲ ನಿಮ್ಮ ಸಪೋರ್ಟ್ ಬೇಕು. ಸೊ ಇದೇ ಬುಧವಾರ 24th ರಾಜ್ಕುಮಾರ್ ಅವರ ಬರ್ಡೇ ದಿನ. ಸೊ ಚೌಡಯ್ಯ ಮೆಮೋರಿಯಲ್ ಹಾಲಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಇದು ಫುಲ್ ಲೈವ್ ಕಾನ್ಸರ್ಟ್ ಇರುತ್ತೆ. ಎಲ್ಲ ಮ್ಯೂಸಿಷಿಯನ್ಸು 12 ಪೀಸ್ ಬ್ಯಾಂಡ್ ಇರುತ್ತೆ. ಸೊ ಎಲ್ಲರೂ ನೀವು ಅಲ್ಲಿ ಬಂದು ಪ್ರೋಗ್ರಾಮ್ನ ಎಂಜಾಯ್ ಮಾಡ್ಬೇಕಂತ ಕೇಳ್ಕೊತೇನೆ. ನನಗೆ ರೈಟ್ ಹ್ಯಾಂಡ್ ಇದ್ದ ಹಾಗೆ ಅವರು ನಮ್ಮ ಎಲ್ಲ ಈ ಒಂದು ಡಿಸೈನ್ ಇಂದ ಹಿಡಿದು ನಾವು ವಿಡಿಯೋ ಎಲ್ಲ ನೋಡಿದ್ವಲ್ಲ, ಸೊ ಅದರ ಎಡಿಟಿಂಗ್ ಎಲ್ಲ ಇವರೇ ಮಾಡಿರೋದು. ಈಸ್ ಅ ಟೆಕ್ನಿಕಲ್ ಹೆಡ್ ಆಫ್ ನಮ್ಮ ಟೀಮ್ ಆತ್ರಯ್ಯ. ಇನ್ನು ಆರ್ಗನೈಸಿಂಗ್ ಹೆಡ್ ಅಲ್ಲೇ ಇದ್ದಾರೆ ನಮ್ಮ ಶರಣ್. ನಮ್ಮೆಲ್ಲರಿಗೂ ಹೆಡ್ ಅಲ್ಲೇ ಇದ್ದಾರೆ ವೇದಾಂತ. ಸೊ ಅವನು ಕಲಾವಿದ. ಸೊ ಎಲ್ಲ ಮಾಧ್ಯಮ ಮಿತ್ರರಿಗೆ ಈ ಮೂಲಕ ನಾನು ಕೇಳ್ಕೊಳ್ಳೋದೇನೆಂದ್ರೆ, ದಯವಿಟ್ಟು ಈ ವಿಚಾರನ ಮುಟ್ಟಿಸಿ, ಹಾಗೆ ನಿಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ. ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬರಬೇಕು, ಕಾರ್ಯಕ್ರಮದ ದಿನ ಕೂಡ ಬರಬೇಕು, ಕಾರ್ಯಕ್ರಮವನ್ನ ಎಕ್ಸ್ಪೀರಿಯನ್ಸ್ ಮಾಡಬೇಕು. ಕಾರ್ಯಕ್ರಮವನ್ನು ಎಕ್ಸ್ಪೀರಿಯನ್ಸ್ ಮಾಡಿ ನಿಮಗೇನು ಅನಿಸ್ತು ಅನ್ನೋ ಒಂದು ಅನುಭವವನ್ನ ಕೂಡ ಜನರಿಗೆ ಹಂಚಿದ್ರೆ, ಮನೋಜ್ ಹೇಳಿದಾಗೆ ನಾವು ದೇಶಾದ್ಯಂತ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಈ ಕಾರ್ಯಕ್ರಮವನ್ನ ತೆಗೆದುಕೊಂಡು ಹೋಗ್ಬೇಕು ಅನ್ನೋ ಒಂದು ಪ್ರಯತ್ನದಲ್ಲಿದ್ದೇವೆ ನಮ್ಮ ಯುವ ತಂಡ. ನಿಮ್ಮೆಲ್ಲರ ಸಪೋರ್ಟ್ ಇರಬೇಕು. ಅಂಡ್ ವಾಸು ಸರ್, ಸುಧೀಂದ್ರ ಸರ್ ಅಂಡ್ ಶ್ರೀಧರ್ ಅವರಿಗೆ ಎಲ್ಲರಿಗೂ ಕೂಡ ಈ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳನ್ನ ತಿಳಿಸ್ತೀವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಾವು ಆಲ್ಮೋಸ್ಟ್ ನವೆಂಬರಿಂದ ಇದಕ್ಕೆ ಕೆಲಸ ಮಾಡ್ತಾ ಇದ್ವಿ. ಚುನಾವಣೆ ಡೇಟು ಲಾಸ್ಟ್ ಚುನಾವಣೆ ನೋಡಿದಾಗ, ಲೋಕಸಭಾ ಚುನಾವಣೆ ನೋಡಿದಾಗ ಅದು ಏಪ್ರಿಲ್ 19 ಇತ್ತು ಲಾಸ್ಟ್ ಕರ್ನಾಟಕ ಚುನಾವಣೆ. ಅದನ್ನ ನೋಡ್ಕೊಂಡು ಹೆಚ್ಚು ಕಮ್ಮಿ ನಮ್ಗೇನು ತೊಂದರೆ ಆಗಲ್ಲ ಅನ್ನೋದ್ರಲ್ಲೇ ಇದ್ವಿ ನಾವು. ಬಟ್ ಅನ್ಫಾರ್ಚುನೇಟ್ಲಿ ಚುನಾವಣೆ ಅನೌನ್ಸ್ ಆದಾಗ 2 ದಿನ ನಮ್ಮ ಕಾರ್ಯಕ್ರಮದ 2 ದಿನದಲ್ಲಿ ಚುನಾವಣೆ ಇದೆ. ನೀವು ಹೇಳದ್ದು ಇರ್ಬೋದು. ಇವತ್ತೇನೆ ಇಲ್ಲಿ ಕ್ಯಾಮ್ರಾ ತುಂಬ ಹೋಗಿರುತ್ತೆ. ಇವತ್ತೇ ನಿಮ್ಗೆ ಕಾಣಿಸ್ತಾ ಇದೆ, ಎಲ್ಲ ಬಿಸಿ ಇದೆ, ಎಲ್ಲ ಡಿಸ್ಟಿಕ್ ಆಗಿದ್ದಾರೆ, ಚಾನಲ್ಸ್ ಮೀಡಿಯಾ ಎಲ್ಲ ಬಿಸಿ ಇರೋದ್ರಿಂದ ಇಷ್ಟು ಒಳ್ಳೆ ಕಾರ್ಯಕ್ರಮ ಯಾಕೆ 1-2 ದಿನ ನೆಕ್ಸ್ಟ್ ಡೇನಾದ್ರು ಮಾಡಿದ್ರೆ ಎಲ್ಲ ಫಿಕ್ಸ್ ಆಗಿಬಿಟ್ಟಿತ್ತು. ಹಾಗಾಗಿ ಎಲೆಕ್ಷನ್ ಮುಗಿದ ನೆಕ್ಸ್ಟ್ ಡೇಗಾರು ನೀವು ಏನಾದ್ರು ಪ್ಲಾನ್ ಮಾಡ್ಕೊಂಡು ಚೇಂಜ್ ಮಾಡ್ಕೊಂಡಿದ್ರೆ. ಇಲ್ಲ, ನಮ್ದೊಂದು ಉದ್ದೇಶ ಏನಿತ್ತು ಅಂದ್ರೆ ರಾಜ್ಕುಮಾರ್ ಬರ್ತ್ಡೇ ದಿನ ಆ ಉದ್ದೇಶಕ್ಕೋಸ್ಕರ ಕಾರ್ಯಕ್ರಮ ಫಿಕ್ಸ್ ಆಗಿತ್ತು. ಬಟ್ ಚುನಾವಣೆ ರಾಜಕೀಯ ರಣ ಕೇಕೆನಲ್ಲಿ ಮುಚ್ಚೋಗಬಾರ್ದು ಅಂತ.
ಇಲ್ಲ ಸತ್ಯ ಸರ್, ನೀವು ಹೇಳಿದ್ದು ವ್ಯಾಲಿಡ್ ಪಾಯಿಂಟ್ ಖಂಡಿತವಾಗ್ಲು. ಈಗ ಎಲೆಕ್ಷನ್ಸ್ ಆಗಿರೋದು ನಮಗೂ ಗೊತ್ತಿರಲಿಲ್ಲ, ಎಲೆಕ್ಷನ್ಸ್ ಡೇಟು 26ಗೆ ಅನೌನ್ಸ್ ಆಗುತ್ತೆ ಅಂತ. ನಾವು ಮುಂಚೆ, ಯಾಕಂದ್ರೆ ನಾವು ಇವಾಗ ಆಲ್ರೆಡಿ ನೀವು ಚೌಡೆ ಬುಕ್ ಮಾಡ್ಬಿಟ್ಟಿರ್ತೀವಿ ಅಂಡ್ ಎಲ್ಲ ಆಗೋಗಿರುತ್ತೆ. ಫೈನಲ್ ಆಗಿ ನಾವು ಮತ್ತೆ ಇವಾಗ ಕರೆಕ್ಟ್ ಈ ಚೇಂಜಸ್ ನ ಇವಾಗ ಮಾಡಿದ್ರೆ ಮತ್ತೆ ಜನರಿಗೆ ನಾವು ಅನೌನ್ಸ್ಮೆಂಟ್ ಮಾಡಬೇಕು, ಇದು ಚೇಂಜ್ ಆಗ್ತಾ ಇದೆ. ಅದರಿಂದ ಕೋಡ್ ಆಫ್ ಕಾಂಡಕ್ಟ್ ಬಂದಿದೆ 24th 6 o'clock ಇಂದಾನೆ ಇದಿದೆ. ಬಟ್ ಇದು ನಾವು ಕ್ಲೋಸ್ ಆಡಿಟೋರಿಯಂ ಆಗಿರೋದ್ರಿಂದ ಪರ್ಮಿಷನ್ ತಗೊಂಡಿದ್ದೀವಿ. ಪರ್ಮಿಷನ್ ತಗೊಂಡು ಮೋಸ್ಟ್ಲಿ ಏನು ಅದಕ್ಕೆ ತೊಂದರೆ ಆಗೋದಿಲ್ಲ. ಇದು ಸಾಂಸ್ಕೃತಿಕ ಕಾರ್ಯಕ್ರಮ, ನಥಿಂಗ್ ರಿಲೇಟೆಡ್ ಟು ರಾಜಕೀಯ ಆಗಿರೋದ್ರಿಂದ. ಬಟ್ ಆದಷ್ಟು ಜನ ಬರಬೇಕು ಅನ್ನೋ ಒಂದು ವಿಶ್ವಾಸದಲ್ಲಿ ಇದ್ದೀವಿ. ನಾವು ಫಸ್ಟ್ ಟೈಮ್ ಇದೇ ತರ ಮಾಡಿದಾಗ, ಫಸ್ಟ್ ಟೈಮ್ ವಿಧಾನಸಭಾ ಎಲೆಕ್ಷನ್ಸ್ ಇತ್ತು ಅನ್ಸುತ್ತೆ. ವಿಧಾನಸಭಾ ಎಲೆಕ್ಷನ್ಸ್ ಆಗಿ ಅದೇ ವೀಕಲ್ಲೇ ಇತ್ತು ವಿಧಾನಸಭೆ. ಇಲ್ಲ ಫಸ್ಟ್ ಟೈಮ್ ಮಾಡಿದಾಗ್ಲೆ ಅವಾಗ ವಿಧಾನಸಭಾ ಎಲೆಕ್ಷನ್ಸ್ ಇತ್ತು. ಬಟ್ ಗಾಡ್ಸ್ ಗ್ರೇಸ್ ನಮ್ಗೆ ಅವತ್ತು ಹತ್ತತ್ರ ಒಂದು 400 ವಾಕಿನ್ಸ್ ಆಯ್ತು. ಅದರ ಎಲ್ಲ ಕ್ರೆಡಿಟ್ ಹೋಗ್ಬೇಕಾಗಿರೋದು ಮಾಧ್ಯಮ ಮಿತ್ರರಿಗೆ, ನಿಜವಾಗ್ಲು ಅದನ್ನ ಅಲ್ಲಿಗಳಿಗೆ ಬರದೆ. ಯಾಕಂದ್ರೆ ಇದರ ಒಂದು ಪ್ರಮೋಷನ್ಸ್ ಏನಾಯ್ತು, ದ ಮೇನ್ ಸ್ಟ್ರೀಮ್ ಮೀಡಿಯಾ ಪ್ರಮೋಷನ್ಸ್, ಆದ್ರಿಂದ ಎಷ್ಟೋ ಜನ ಟಿವಿ ಪೇಪರ್ಗಳಲ್ಲಿ ಓದಿಕೊಂಡು, ನಮಗೆ ಕರೆಗಳು ಕೂಡ ಬಂದಿತ್ತು. ಟಿವಿ ಪೇಪರ್ದು ವಿಚಾರ ಹೋದಾಗ ಎಷ್ಟೋ ಜನ ನಮಗೆ ಕರೆ ಕೂಡ ಮಾಡಿದ್ರು. ಈ ತರದ ನಮ್ಗೆ ಗೊತ್ತೇ ಇಲ್ಲ ಕನ್ನಡದ ಕಾರ್ಯಕ್ರಮ ಈ ತರ ಆಗ್ತಾ ಇದೆ, ನಾವು ಖುಷಿ ಪಟ್ರು. ಯಾರೋ ಒಬ್ರು ಅವ್ರ ತಾಯಿಗೆ 82 ವರ್ಷ, ಅವ್ರು 82 ವರ್ಷದವರು, ನನಗೆ ಅವ್ರ ಕಿಡ್ನಿ ಫೇಲ್ ಆಗಿತ್ತು. ಕಿಡ್ನಿ ಫೇಲ್ ಆಗಿ ಅವರು ಟ್ರೀಟ್ಮೆಂಟ್ ಅಲ್ಲಿ ಇದ್ರು, ಮನೇಲಿ ಅವ್ರು ಕುತ್ಕೊಂಡಿದ್ರು. ಈ ಕಾರ್ಯಕ್ರಮ ನೋಡಿದ ತಕ್ಷಣ ಫಸ್ಟ್ ಟಿಕೆಟ್ ಬುಕ್ ಮಾಡಿದವ್ರು. ಅವ್ರಿಗೆ ಅವ್ರ ಮಗ ಕಾಲ್ ಮಾಡಿ ನಮ್ಗೆ ಈ ತರ ನಮ್ಮ ತಾಯಿಗೆ ಟಿಕೆಟ್ ಬೇಕು, ನಮ್ ಕನ್ನಡದ ಕಾರ್ಯಕ್ರಮಗಳೇ ಆಗ್ತಾ ಇರ್ಲಿಲ್ಲ, ನೀವು ಆಗ್ತಿರೋದು ಬಹಳ ಸಂತೋಷ ಅಂತ. ದಟ್ ವಾಸ್ ಅವರ್ ಹ್ಯಾಪಿನೆಸ್. ಆಮೇಲೆ ನಮ್ಗೆ ಒಂದೇ ಒಂದು ತುಂಬಾ ಫ್ರಾಂಕ್ ಆಗಿ ಹೇಳ್ಬೇಕಂದ್ರೆ, ಥಿಯೇಟರ್ ತುಂಬುತ್ತೋ ಬಿಡುತ್ತೋ, ಜನ ಅಷ್ಟು ಬಂದಷ್ಟು ನಮ್ಗೆ ಬಹಳ ಸಂತೋಷ ನಿಜವಾಗ್ಲೂ ಜನಕ್ಕೆ. ಆದ್ರೆ ಹಾಡುವುದು ಅನಿವಾರ್ಯ ಕರ್ಮ ನನಗೆ. ನಾವು 10 ಜನ ಇರಲಿ, 100 ಜನ ಇರಲಿ, 1000 ಜನ ಇರಲಿ, 1,00,000 ಜನ ಇರಲಿ, ಅದೇ ಇಂಟೆಂಟ್ ಇಂದ, ಅದೇ ಭಕ್ತಿಯಿಂದ, ಅದೇ ಪ್ರೀತಿಯಿಂದ ಪರ್ಫಾರ್ಮ್ ಮಾಡುವಂತ ಒಂದು ಪ್ರಯತ್ನದಲ್ಲಿ ಇದ್ದೀವಿ ಸರ್. ನಿಮ್ಮೆಲ್ಲರ ಸಪೋರ್ಟ್ ಬೇಕು. ಟಿಕೆಟ್ ಎಲ್ಲ ಆಗಿದೆಯಾ? ಅದೇ ಸರ್, ಸರ್ ಹೇಳ್ದಂಗೆ ಬುಕ್ ಮೈ ಶೋ ಅಲ್ಲಿ ಟಿಕೆಟ್ಸ್ ಲಭ್ಯ ಇದೆ ಆನ್ಲೈನ್ ಬುಕ್ ಮಾಡೋರ್ಗೆ. ಅಕಸ್ಮಾತ್ ಪಾಸಸ್ ತಗೊಳ್ಬೇಕು ಅಂತ ಹೇಳಿದ್ರೆ ನಾನು ಅಲ್ಲೇ ಕೂಡ ಬಂದು ಕಲೆಕ್ಟ್ ಮಾಡಿ ವಾಕಿನ್ಸ್ ಕೂಡ ಬರ್ಬಹುದು. ಇಲ್ಲ ಅಂದ್ರೆ ಮುರಳಿ ಅನ್ನೋದು ಒಂದು ಕಾಂಟ್ಯಾಕ್ಟ್ ನಂಬರ್ ನಾವಿಲ್ಲಿ ಬೇಕಾದ್ರೆ ಇದರಲ್ಲಿ ಹೇಳ್ಬಿಡೋದ, ವಾಸ್ತವರು ಕೊಟ್ಬಿಟ್ಟಿದ್ರೆ ಅವರ ಮೀಡಿಯಾಕ್ಕೆ ತಲುಪಿಸ್ಬಿಡ್ತಾರೆ. ನಾನು ನಿಮ್ಗೆ ತಲುಪಿಸ್ತೀನಿ ಸರ್. ಅವರ ಪಾಸಸ್ ನ ಅವರು ಡೈರೆಕ್ಟ್ ಆಗಿ ಕಲೆಕ್ಟ್ ಮಾಡ್ಕೊಳ್ಬಹುದು. ಅಕಸ್ಮಾತ್ ಪಾಸಸ್ ಸ್ವಲ್ಪ ಕ್ಲಾಶಸ್ ಏನೋ ಆದ್ರೆ ಡೈರೆಕ್ಟ್ ಆಗಿ ಅಲ್ಲಿಗೆ ಬರ್ಬೋದು ಸರ್. ಅಲ್ಲಿ ಡೆಫಿನೆಟ್ಲಿ ವಾಕಿನ್ಸ್ ಅಲ್ಲಿ ಟಿಕೆಟ್ಸ್ ಲಭ್ಯ ಇರುತ್ತೆ. ಪೋಸ್ಟರ್ನ ರಿಲೀಸ್ ಮಾಡಿದ್ದು ಅಶ್ವಿನಿ ಮೇಡಮೇ. ಅಶ್ವಿನಿ ಮೇಡಮ್ನ ನಾವು ಬುಕ್ ಇದು ಅವ್ರ ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡಿಕೊಂಡು ಅವ್ರನ್ನ ಇದು ಮಾಡೋದೇ ಒಂದು ಚಾಲೆಂಜ್ ಆಗಿತ್ತು. ಮತ್ತು ಅವರು ಒಪ್ಕೊಂಡ್ರು. ಮತ್ತು ಆ ಪೋಸ್ಟರ್ ರಿಲೀಸ್ ಮಾಡಿದ್ದು ಅಶ್ವಿನಿ ಮೇಡಮೇ. ನಾವು ಇವತ್ತು ಪುನೀತ್ ರಾಜ್ಕುಮಾರ್ ಅವ್ರ ಬರ್ತಡೇ ಇತ್ತು, ಆ ಬರ್ತಡೇ ದಿನನೇ ಅದನ್ನು ಪೋಸ್ಟರ್ ರಿಲೀಸ್ ಮಾಡಿಸಿದ್ದೀವಿ. ಆಮೇಲೆ ಅವರು ಅನ್ಫಾರ್ಚುನೇಟ್ಲಿ ಅವ್ರ ಮಗಳ ನೋಡಲಿಕ್ಕೆ 16ನೇ ತಾರೀಕು ಅವರು ಹೊರಟೋದ್ರು, ಅಮೆರಿಕಕ್ಕೆ ಹೋದ್ರು, ಹೊರಟೋದ್ರು, US ಹೋದ್ರು. ಅವ್ರ ಮನೆಯಿಂದ ಯುವಾನ ಟ್ರೈ ಮಾಡಿದ್ವಿ, ಇಲ್ಲ ಹೊರಟಿದ್ದಾರೆ. ನಿನ್ನೆನೋ ಮೊನ್ನೆನೋ ಹೊರಟಿದ್ದಾರೆ, ಇವತ್ತು ನಿನ್ನೆ ರಾತ್ರಿ ಹೇಳಿದ್ರು 16-18 ಹೇಳಿದ್ರು ನನಗೆ. ಸೊ ಅವ್ರ ಮನೆಯಿಂದ ಯುವಾನ ಟ್ರೈ ಮಾಡಿದೀವಿ. ಯುವ ಅವರು ಅವತ್ತು ಅವ್ರದ್ದು ಅದೇ ದಿನ ಬರ್ತಡೆ, 24ಕ್ಕೆ ಅವ್ರದ್ದು ಬರ್ತಡೆ. ಈಗೇನು ಮೂವಿ ರಿಲೀಸ್ ಆಗಿದೆಯಲ್ಲ ಅವ್ರದ್ದು ಬರ್ತಡೆ ಅದೇ ದಿನ. ಅವರು ಸಮಯ ಕೊಡೋದು ಇದಾಗ್ತದೆ. ಇನ್ನೊಬ್ರು ಒಬ್ಬರಂತೂ ಅವ್ರ ಮನೆಯಿಂದ ಇರ್ತಾರೆ, ರಾಘವಣ್ಣ ಇರ್ತಾರೆ, ಇಲ್ಲಾಂದ್ರೆ ರಾಘಣ್ಣಗೆ ಕರೆದಿದ್ದೀವಿ. ರಾಘಣ್ಣ ವಿಶೇಷವಾಗಿ ಅವರು ನನ್ನ ಅಭಿಮಾನಿ ಅಂತ ಅವ್ರು ಹೇಳ್ತಾರೆ. ಅವ್ರು ಪ್ರತಿ ಸಲ ಭೇಟಿ ಆದಾಗ್ಲೂ ಕೂಡ ಅಪ್ಪಾಜಿ ತರನೇ ಹಾಡ್ತಿರೋ ನೀನು, ಅಪ್ಪಾಜಿ ತರನ ಸರ್ ಹೇಳ್ತಾ ಇದ್ರು. ಅವರು ಚಿಕ್ಕ ವಯಸ್ಸಿಂದ ನೋಡಿದ್ದಾರೆ ನನ್ನನ್ನ. ಈ ಸಲ ಲಕ್ಷ್ಮೀ ಗೋವಿಂದರಾಜ್ ಅವರು ಕೂಡ ಬರ್ತಿದ್ದಾರೆ. ಕಳೆದ ಬಾರಿ ಕೂಡ ಬಂದಿದ್ರು ಲಕ್ಷ್ಮೀ ಗೋವಿಂದರಾಜ್ ಅವರು. ನಿನ್ನೆ ಹೋಗಿ ಅವ್ರನ್ನ ಇನ್ವೈಟ್ ಮಾಡಿ ಬಂದ್ವಿ. ಖಂಡಿತವಾಗ್ಲೂ ಬರ್ತೀನಿ ಅಂತ ಹೇಳಿದ್ದಾರೆ. ಅವರು ಒಂದ್ 3-4 ಶೋ ಕರೆದ್ರು. ಇಲ್ಲ ನಾನು ಅದಕ್ಕೆ ಹೋಗೋದಿಲ್ಲ, ನಿಮ್ಮ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಹೇಳಿ ಲಕ್ಷ್ಮೀ ಗೋವಿಂದರಾಜ್ ದಂಪತಿಗಳು ಬರ್ತಾ ಇದ್ದಾರೆ. ಹಾಗೆ ಅನೂಪ್ ಸಿಲಿನ್ ಅವರು ಬರ್ತಾ ಇದ್ದಾರೆ. ಮಣಿಕಾಂತ್ ಕದ್ರಿ ಅಂತ ಮ್ಯೂಸಿಕ್ ಡೈರೆಕ್ಟರ್ಸ್ ಬರ್ತಿದ್ದಾರೆ. ಎಲ್ಲ ನನ್ನ ಹಿತೈಷಿಗಳು, ಬಂಧುಗಳು, ಮ್ಯೂಸಿಕ್ ಫೀಲ್ಡ್ ಇಂದ ಒಂದಷ್ಟು ಜನ ಸಿಂಗರ್ಸ್, ನನ್ನ ಫ್ರೆಂಡ್ಸ್ ಸಿಂಗರ್ಸ್, ಇವರೆಲ್ಲರೂ ಕೂಡ. ಸಿರಿ ಪ್ರಹ್ಲಾದ್ ಅಂತ ಆಕ್ಟ್ರೆಸ್, ಶ್ರೀಹರ್ಷ ಸಿಂಗರ್, ಲಹರಿ ವೇಲು ಅವರು ಬರ್ತಿದ್ದಾರೆ, ಶ್ರೀಹರ್ಷ ಅಂತ ಸಿಂಗರ್ ಆತ ಬರ್ತಿದ್ದಾರೆ. ಒಂದಷ್ಟು ಜನ ಗಣ್ಯಾತಿ ಗಣ್ಯರು ಕೂಡ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಆಗ್ತಾ ಇದ್ದಾರೆ. ಆಮೇಲೆ ನಿಮಗೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಪೋಸ್ಟ್ ರಿಲೀಸ್ ಮಾಡಿದನ ಇದನ್ನ ಫೋಟೋನ ನಾನು ತಮಗೆ ಕಳಿಸ್ಕೊಡ್ತೀನಿ ಸರ್. ಸೊ ಅವರು ನಿಮ್ಗೆ ಅದನ್ನ ತಲುಪಿಸ್ತಾರೆ. ಸೊ ಇದರಿಂದ ಅವ್ರ ಬರ್ಡೇ ಮಾಡ್ಕೊಳ್ಳಿ, ನಾವು ಅಣ್ಣವ್ರ ಬರ್ಡೇ ಮಾಡೋಣ.
ಹಳಬ್ರನ್ನ ಅಪ್ರೋಚ್ ಮಾಡಕ್ಕೆ ಟ್ರೈ ರಾಜೇಶ್ ಕೃಷ್ಣ ಸರ್ನ ಕರೀತಾ ಇದೀವಿ ಸರ್. ಹಳೆ ಹೀರೋಯಿನ್ಗಳು ಇವರು ಅಂಬಿಕಾ ಇದ್ದಾರೆ, ಅವರೆಲ್ಲ ಇದಾರಲ್ಲ, ಅದೆಲ್ಲ ಪ್ರಯತ್ನ ಪಟ್ಟಿಲ್ಲ ಸರ್. ಒಳ್ಳೆ ಸಜೆಷನ್, ಖಂಡಿತವಾಗ್ಲೂ ಈಗಲೂ ಪ್ರಯತ್ನ ಪಡ್ತೀವಿ ಸರ್. ಅವ್ರು ಬರೋದಾಗಿದ್ರೆ ನಾವು ಖಂಡಿತವಾಗ್ಲೂ. ಕೆಲವ್ರು ಇದಾರಲ್ಲ, ರಾಜ್ಕುಮಾರ್ ಮಾಡಿ ಅವ್ರ ಜೊತೆ ಮಾಡಿರೋರಲ್ಲ. ಹೌದು ಸರ್. ನಾವು ಲಕ್ಷ್ಮೀ ಅಮ್ಮನ ಹೋದ್ಸಲ ಪ್ರಯತ್ನ ಪಟ್ವಿ, ಬಟ್ ಏನಂದ್ರೆ ಎಲ್ಲರದು ಒಂದು ಸ್ವಲ್ಪ ಕಮರ್ಷಿಯಲ್ಸ್ ಅದು ಇದು ಇರೋದ್ರಿಂದ ನಮ್ಗೆ ಅಫೋರ್ಡಬಿಲಿಟಿನೂ ಇರಲ್ಲ. ಯಾಕಂದ್ರೆ ಹೇಳಿದ್ವಲ್ಲ ಸರ್, ನಮ್ದು ಯುವ ತಂಡ, ನಮ್ಗೆ ಹಲ್ಲಿದೆ ಕಡ್ಲೆ ಇಲ್ಲ ಸದ್ಯಕ್ಕೆ. ಸೊ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಇಲ್ಲಪ್ಪ, ಅವ್ರು ತಗೊಂಡ ಮೇಲೆ ತಗೊಳ್ಳಂತೀವಿ. ತೊಗೊಳಪ್ಪ. ಅಲ್ವಾ, ನೀವು ತಗೊಂಬಿಡಿ. ಇಲ್ಲ, ಅವ್ನು ತಗೋತಾನೆ. ಸರಿ, ಕೂತ್ಕೋ. ನಿಮ್ದಾದ್ಮೇಲೆ ಹೇಳ್ರಪ್ಪ. ರಾಜ್ಕುಮಾರ್ ಜೊತೆ ಮಾಡಿರೋರು ಸುಮಾರು